ಇನ್ನು ಶ್ರೀರಾಮುಲು ಅವರ ವಿಚಾರಕ್ಕೆ ಬರೋದಾದ್ರೆ ಅವರು ಕೂಡ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನೀವೇನಾದ್ರೂ ಪಕ್ಷ ಬಿಡ್ತೀರಾ, ಕಾಂಗ್ರೆಸ್ ಸೇರ್ತೀರಾ ಅಂತ ಕೇಳಿದಾಗ ನಾನ್ ಪಕ್ಷ ಬಿಡಲ್ಲ ಅಂತ ಹೇಳಿದ್ರು. ಅಂದ್ರೆ ಎಂಥ ಸಂದರ್ಭದಲ್ಲೂ ಕೂಡ ನಾನು ಪಕ್ಷವನ್ನ ತಾಯಿಯಂತೆ ಕಾಪಾಡ್ಕೊಂಡು ಬಂದಿದ್ದೀರಿ, ಪಕ್ಷಕ್ಕೆ ಬದ್ಧವಾಗಿದ್ದೀನಿ, ಹಾಗಾಗಿ ಬಿಜೆಪಿ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಭೆಯಲ್ಲಿ ಆದಂಥ ಅವಮಾನದ ಕುರಿತು ಕೂಡ ಮೋದಿ ಹಾಗೂ ಅಮಿತ್ ಶಾಗೆ ನಾನು ಮಾಹಿತಿ ಕೊಟ್ಟಿದ್ದೇನೆ. ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದ್ದಕ್ಕೆ ನಾನು ಈ ರೀತಿ ಮಾತನಾಡಿರೋದು. ಅಂದರೆ ಕೋರ್ ಕಮಿಟಿಯಲ್ಲಿ ಏನೇ ಚರ್ಚೆಗಳಾದರೂ ಕೂಡ ಇಲ್ಲಿವರೆಗೂ ಯಾರೂ ಹೊರಗೆ ಬಂದು ಹೇಳಿರಲಿಲ್ಲ. ಒಮ್ಮೆ BS ಯಡಿಯೂರಪ್ಪನವರು ಒಂದ್ಸಲ ಅಸಮಾಧಾನ ವ್ಯಕ್ತಪಡಿಸಿದ್ರು ಬಿಟ್ರೆ ಬೇರೆ ಯಾರು ಕೋರ್ ಕಮಿಟಿಯಲ್ಲಿ ಚರ್ಚೆ ಆದ ವಿಚಾರದ ಬಗ್ಗೆ ಮಾತನಾಡಿರಲಿಲ್ಲ. ಬಟ್ ಶ್ರೀರಾಮುಲು ಅವರು ಇದೇ ಮೊದಲು ಈ ರೀತಿಯಾಗಿ ಬೇಸರ ವ್ಯಕ್ತಪಡಿಸಿದ್ದು. ಇನ್ನು ಕಾಂಗ್ರೆಸ್ಗೆ ಸೇರ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಉತ್ತರ ಕೊಟ್ಟರು. ನಾನು ಕಾಂಗ್ರೆಸ್ಗೆ ಸೇರೋ ಯೋಚನೆ ಇಲ್ಲ, ಬಿಜೆಪಿ ಬಿಡಲ್ಲ ಅಂತ, ಬಿಜೆಪಿಯಲ್ಲೇ ಇರ್ತೀನಿ, ಎಲ್ಲೂ ಹೋಗೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಜೊತೆಗೆ ಶ್ರೀರಾಮುಲು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ ಮೇರೆಗೆ ಶೀಘ್ರವೇ ದೆಹಲಿಗೆ ತೆರಳುವುದಾಗಿ ಕೂಡ ತಿಳಿಸಿದ್ದಾರೆ. ನಗರದಲ್ಲಿ ಮಾತನಾಡಿದ ಅವರು, ಜನಾರ್ದನ ರೆಡ್ಡಿ ಹಾಗೂ ನನ್ನ ನಡುವಿನ ಮಾತಿನ ಸಂಘರ್ಷದ ಬಳಿಕ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ನನ್ನ ಜೊತೆ ಮಾತನಾಡಿದ್ರು. ತರಾತುರಿಯಲ್ಲಿ ಯಾವುದೇ ರಾಜಕೀಯ ನಿಲುವನ್ನ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ, ದೆಹಲಿಗೆ ಬನ್ನಿ ಮಾತನಾಡೋಣ ಅಂತ ಹೇಳಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮೋದಿ, ಅಮಿತ್ ಶಾ, ಅದೇ ರೀತಿಯಾಗಿ JP ನಡ್ಡಾ ಅವ್ರ ಜೊತೆಗೆ ನಾನು ಮಾತನಾಡ್ತೀನಿ. ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ, ನನ್ನ ದೆಹಲಿಗೆ ಕರ್ಕೊಂಡು ಬನ್ನಿ ಅಂತ. ಹೋಗ್ತೀನಿ, ಬಟ್ ನನಗೊಂದು ವಾರ ಟೈಮ್ ಬೇಕು ಅಂತ ಶ್ರೀರಾಮುಲು ಅವರು ಕೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಆಹ್ವಾನಿಸಿರುವಂಥ ಕುರಿತು ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟರು. ಕಾಂಗ್ರೆಸ್ಸಿಗೆ ನಿಮ್ಮನ್ನು ಬನ್ನಿ ಅಂತ ಕರೀತಿದ್ದಾರಂತೆ, ಹೌದಾ ಅಂತ. ಶ್ರೀರಾಮುಲು ಒಳ್ಳೆಯವನು ಎಂಬ ಕಾರಣಕ್ಕಾಗಿ ಅವರು ಕರೆದಿದ್ದಾರೆ, ನನ್ನ ಮೇಲಿನ ಗೌರವದಿಂದ ಕರೆದಿದ್ದಾರೆ. ಕಾಂಗ್ರೆಸ್ ನಾಯಕರು ಅಭಿಮಾನದಿಂದ ಮಾತನಾಡಿಸ್ತಾರೆ ಅಷ್ಟೇ. ನನಗೆ ಗೌರವ ಕೊಟ್ಟು ಪಕ್ಷಕ್ಕೆ ಕರೆದಿರುವ ಕಾಂಗ್ರೆಸ್ ನಾಯಕರಿಗೆ ಕೃತಜ್ಞತೆ ತಿಳಿಸ್ತೀನಿ, ಬಟ್ ನಾನು ಹೋಗಲ್ಲ ಅಂತ ಹೇಳಿದರು.